ಗೈಸ್ ನಾನಿವತ್ತು ಒಂದು ಕ್ರಿಯೇಟರ್ಸ್ ಪ್ರೀಮಿಯರ್ ಲೀಗ್ ಅಂತ ಒಂದು ಮಾಡಿದ್ದಾರೆ. ಆ ಒಂದು ಟೂರ್ನಮೆಂಟ್ ಅಲ್ಲಿ ಇದ್ದಾರೆ. ಈ ಕಡೆ ತುಂಬಾ ಜನ ಕ್ರಿಯೇಟರ್ಸ್ ಬಂದಿದ್ದಾರೆ. ಅಂಡ್ ಎಲ್ಲ ಕ್ರಿಯೇಟರ್ಸ್ ಅಲ್ಲಿ ಗೈಸ್ ಈ ಕಾಣಿಸ್ತಾರೆ ಕ್ರಿಯೇಟರ್ ಇದೆಲ್ಲ. ಈ ಕ್ರಿಯೇಟರ್ ನಂಗೆ 2 ವರ್ಷದ ಮುಂಚೆಯಿಂದನೂ ಗೊತ್ತು. ಇಲ್ಲ 1 ವರ್ಷದ ಮುಂಚೆಯಿಂದನೂ ಗೊತ್ತು. 1 ವರ್ಷದ ಮುಂಚೆಯಿಂದನೂ ಗೊತ್ತು. ಆದ್ರೆ 1 ವರ್ಷದ ಮುಂಚೆ ಈ ವ್ಯಕ್ತಿ ಹಿಂಗಿರ್ಲಿಲ್ಲ. ಆದ್ರೆ ಇವತ್ತು ಹಿಂಗಾಗವ್ರು ಅಂದ್ರೆ ಈ ವ್ಯಕ್ತಿಗೆ ಇವ್ರ ಆಶೀರ್ವಾದ ಕಾರಣ. ನಿಮ್ಮಿಂದ ಗೈಸ್ ನಾವು ಪ್ರೀತಿಯಿಂದ ಇಲ್ಲಿ ನೋಡ್ರಿ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಫೋನಲ್ಲಿ ನೋಡ್ತಿದ್ವಿ. ಇವಾಗ ಅವ್ರ ಜೊತೆ ಒಂದು ಕ್ರಿಕೆಟ್ ಆಡೋ ತರ ಆಗೈತೆ. ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಒಂದ್ ಸ್ವಲ್ಪ ವಿಡಿಯೋ ಮಾಡ್ತೀನಿ. ಈ ಕಡೆ ಆಕ್ಚುಲಿ ಈ ಐಡಿಯಾ ನಂಗೆ ಬೆಳಗ್ಗೆ ಬಂದರೆ ಚೆನ್ನಾಗಿರ್ತಾ ಇತ್ತು. ಬಟ್ ನಾನು ಬೆಳಗ್ಗೆ ಬಂದಿಲ್ಲ. ಇವಾಗ ಎಲ್ಲ ಹೋಗೋ ಟೈಮಲ್ಲಿ ಬಂದಿದೆ. ಮ್ಯಾಚ್ ಹಿಂಗಿರೋ ಮುಗಿಯೋ ಟೈಮ್ ಬಂದೈತೆ. ಪ್ಯಾಕಪ್ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ನನಗಿರೋ ಒಂದಷ್ಟು ಟೈಮ್ ಅಲ್ಲಿ ನನಗೆ ಕಾಣಿಸೋ ಅಷ್ಟು ಕ್ರಿಯೇಟರ್ಸ್ ಒಂದಷ್ಟು ಕ್ರಿಯೇಟರ್ಸ್ ನ ಅಪ್ರೋಚ್ ಆಗಿ ಎಲ್ಲರೂ ಕೇಳ್ತೀನಿ. ಎಲ್ಲ ಕ್ರಿಯೇಟರ್ಸ್ ಕೇಳೋದಿದೆ, ನಿಮ್ ಪ್ರಕಾರ ಲೈಫ್ ಅಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರು ಯಾವ ತರ ಆನ್ಸರ್ ಕೊಡ್ತಾರೆ ಬರೀ ನೋಡಿ. ಈ ಕ್ರಿಯೇಟರ್ ಮಾತಾಡ್ಬೇಕಂದ್ರೆ ಮಗನ್ ನಾನ್ ಸ್ವಲ್ಪ ಹೈಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಅಲ್ಲೇ ಇರ್ತೀರಾ ಬಿಡಿ. ಹೊಡೆದು ಸರಿ. ನಿನ್ ಪ್ರಕಾರ ಲೈಫ್ ಅಲ್ಲಿ ನೆಮ್ಮದಿಯಾಗಿರ್ಬೇಕು ಏನ್ ಮಾಡ್ಬೇಕು? ನಿನ್ನಂತ ಸಂಘ ಮಾಡ್ಬೇಕು ಬ್ರೋ. ಟ್ಯಾಂಕ್ ಹೆಚ್ಚಿನ ಸೀರಿಯಸ್ ಆಗಿ ಬ್ರೋ. ಪೀಸ್ ಆಗಿ ಇರ್ತೀಯ ಬ್ರೋ. ನಮಗೂ ಪೀಸ್ ಕೊಡ್ತೀಯಾ. ನೆಮ್ಮದಿ ಅನ್ನೋದು ನಿನ್ನಿಂದ ಕಲಿಬೇಕು ಬ್ರೋ. ಅಂದ್ರೆ ತೇಜಸ್ ಅವರಿಂದ ಕಲಿಬೇಕಾಗಿರೋದು ಏನಂದ್ರೆ ಎಂಥ ಸಿಚುವೇಶನ್ ಬಂದ್ರು ಒಬ್ಬ ಮನುಷ್ಯಂಗೆ ಈ ರೇಂಜ್ಗೂ ತಾಳ್ಮೆ ಇರ್ತದ ಅನ್ನೋದನ್ನ ತೇಜಸ್ ಬ್ರೋ ಹತ್ರ ಕಲಿಬೇಕು. ಬಟ್ ಕೆಲವೊಂದು ಟೈಮಲ್ಲಿ ತಾಳ್ಮೆ ಕಳ್ಕೊಂಡವ್ರೆ. ಆದ್ಮೇಲೂ ಅದನ್ನ ನೀಟಾಗಿ ಮ್ಯಾನೇಜ್ ಮಾಡ್ಕೊ ಹೋಯ್ತಾರೆ. ಕ್ರಿಕೆಟ್ ಬ್ಯಾಟು ಬಾಲ್ ಅಂದ್ರೆ ಏನು ಬ್ರೋ? ಚೆಂಡು. ಗೈಸ್ ವಿ ಹ್ಯಾವ್ ಯಶು ಬ್ರೋ ಹಿಯರ್. ಬ್ರೋ ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಏನ್ ಮಾಡ್ಬೇಕು? ಖುಷಿಯಾಗಿರ್ಬೇಕು. ಒಬ್ಬರ ಬಗ್ಗೆ ಯೋಚನೆ ಮಾಡ್ಬಾರ್ದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಜೀವನದಲ್ಲಿ ಖುಷಿಯಾಗಿರ್ತೀವಿ. ಬ್ರೋ ಸಿಗೋಣ ಗೈಸ್. ಹಾಗೆ ನನ್ಗೆ ನಮ್ಮ ತೇಜಸ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೀವು ಕಮೆಂಟ್ಸ್ ಅಲ್ಲಿ ಎಷ್ಟು ಇಷ್ಟ ಪಡ್ತೀರೋ ನಾನು ಲೈವ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಇಷ್ಟ ಪಡ್ತೀನಿ. ಇದೇ ತರ ಬೇಗ 100 ಅಲ್ಲ 200K ಮಾಡ್ಲೇಬೇಕು. ಈ ವ್ಲಾಗ್ ಅಲ್ಲಿ ಹಾಕ್ಬಿಡ್ಬೇಕು ಬ್ರೋ. ಇನ್ನೂ ಚೆನ್ನಾಗಿ ಮಾಡಿ ಗೈಸ್. ಆಕ್ಚುಲಿ ನಾನು ಹೇಳೋದೇನು ಅಂದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಕಾಲೇಜ್ಗೆ ಹೋಗ್ತಾರೆ, ಬಂದು ಎಡಿಟ್ ಮಾಡ್ತಾರೆ, ಅಪ್ಪ ಅಮ್ಮಂಗೆ ಟೈಮ್ ಕೊಡ್ತಾರೆ, ನಿಮ್ನೆಲ್ಲ ನಗಿಸ್ತಾರೆ. ನಗ್ಸೋ ಮನೆ ಮಗನ್ಗೆ ನೀವು ಸಪೋರ್ಟ್ ಮಾಡ್ಬೇಕು. ಹೇಳಕ್ ಇಷ್ಟ ಪಡ್ತೀನಿ. ಇವ್ರ ಮಿನಿ ಸ್ಟಾರ್ಸ್ ಅಂದ್ರೆ ನನಗಿಷ್ಟ. ಸ್ಪೆಷಲ್ ಆಗಿ ಲೇಡಿ ಬಾರ್ಡ್ ಅಂದ್ರು ನಂಗೆ ತುಂಬಾ ಇಷ್ಟ. ಸೊ ಇವ್ರು ಅಂದ್ರು ನಂಗೆ ತುಂಬಾ ಇಷ್ಟ. ಇಲ್ಲೊಬ್ರು ಶರತ್ ಕನ್ನಡಿಗ ಅಂತ ಇದಾರೆ, ಅವರು ಇಷ್ಟ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ. ಎಲ್ಲ ನಮ್ಮವ್ರೆ. ಮತ್ತೆ ಗ್ರೌಂಡ್ ಅಲ್ಲಿ ಯಾರೆಲ್ಲ ಕ್ರಿಕೆಟ್ ಆಡಕ್ ಬಂದ್ರು ಅವರೆಲ್ಲ ನಮ್ ಫ್ರೆಂಡ್ಸ್ ಅಂಡ್ ಬ್ರದರ್ಸ್. ಎಲ್ಲ ನನ್ಗೆ ಇಷ್ಟ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಎಲ್ರಿಗೂ ಒಂದ್ ಡೈಲಾಗ್ ಹೊಡಿತೀನಿ. ದುನಿಯಾ ವಿಜಯನ ಕರೀತಾರೆ ಕರಿಯ ಅಂತ, ನಾನ್ ನಿಜವಾದ ಇವ್ರಿಗೆಲ್ಲ ಗೆಳೆಯ ಅಂತ. ಬ್ರೋ ಬೆಂಕಿ ಬ್ರೋ. ನಾವಾಗ ಡೈಲಾಗ್ ಇಲ್ಲಿಂದ ಕತ್ಕೊಂಡ್ ಬಂದಿವ್ರ ಗೈಸ್. ನಮ್ ಜನ ಕೂತಾರಲ್ಲ ಈ ಕಡೆ ಇರೋ ಜನ ಹಿಂಗಿರೋ ನಮ್ಗೆ ಸಿಗ್ತಾರೆ. ಇವಾಗ ಓಡೋಗೋ ಜನ ಕ್ಯಾಚ್ ಹಾಕೋಬೇಕು. ಗೈಸ್ ಇವಾಗ ಸತತ ಪ್ರಯತ್ನದ ನಂತರ, ಸತತ ಸಮಯದ ನಂತರ, ಪ್ರಿಪರೇಷನ್ ಗಳ ನಂತರ ಫೈನಲಿ ವಿ ಹ್ಯಾವ್ ತೇಜು ಅಂಡ್ ಸುರಭಿ ಆನ್ ದ ಸ್ಕ್ರೀನ್. ವೆಲ್ಕಮ್ ಬ್ರೋ. ಫಸ್ಟ್ ಟೈಮ್ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್. ಓಕೆ ಥ್ಯಾಂಕ್ ಯು ಆಡಿಯನ್ಸ್. ಇರ್ಲಿ ಸ್ಪೆಷಲ್ ಕ್ವಶನ್ಸ್ ಕೇಳ್ತಾ ಇದೀನಿ. ವೀಕೆಂಡ್ ಬಿಟ್ಟು ರಮೇಶ್ ಆಗ್ತಾ ಇದೆ. ಈ ಒಂದು ಕ್ವಶನ್ ಹೌದು. ಯಾ ಸೇಮ್ ಬಟ್ ಡಿಫ್ರೆಂಟ್. ನಾನು ಮಾತಾಡ್ತೀನಿ ತಡ್ರಿ ಒಂದ್ ನಿಮಿಷ. ಈ ಕ್ವಶನ್ ತುಂಬಾ ಜನ ಕೇಳಿದೀನಿ. ತುಂಬಾ ಜನ ಕೆಲವರು ಸೇಮ್ ಕೊಟ್ಟರೆ, ತುಂಬಾ ಜನ ವಿಭಿನ್ನವಾಗಿ ಆನ್ಸರ್ ಮಾಡಿದ್ದಾರೆ. ನೀವು ಯಾವ್ದಾರ ಕ್ವಶನ್ ಆನ್ಸರ್ ಮಾಡಿದ್ರೆ ನೋಡೋಣ. ರೆಡಿ ಫಾರ್ ದ ಕ್ವಶನ್? ಆಕ್ಚುಲಿ ನಿಮ್ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇರಬೇಕು ಅಂತ ಅನ್ಕೊಂಡಿದೀನಿ. ಇಫ್ ಎಸ್ ಸೇ ಎಸ್. ಕಪಲ್ಸ್ ಮಾತ್ರ ಈ ಒಂದು ಕ್ವಶನ್ಗೆ ಆನ್ಸರ್ನ ಯೂನಿಕ್ ಆಗಿ ಕೊಡ್ತಾರೆ. ಬಟ್ ನೀವೆಷ್ಟು ಯೂನಿಕ್ ಆಗಿ ಕೊಡ್ತಾರೆ ಅಂತ ನೋಡ್ಬೇಕು. ಗೈಸ್ ಈ ಒಂದು ಕ್ವಶನ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಆಕ್ಚುಲಿ 2 ಸೆಕೆಂಡ್ಗೆ ಆನ್ಸರ್ ಕೊಡೋಕೆ ಬರ್ತದೆ. ಬಟ್ ನೀವು ಒಂದು ಕಮೆಂಟ್ ಗೆಸ್ ಕೊಡಿ. ಒಂದು 5 ಸೆಕೆಂಡ್ ಟೈಮ್ ತಗೊಳ್ಳಿ. ಈ ಗ್ಯಾಪಲ್ಲಿ ನೀವು ಇನ್ನೊಬ್ರು ಕ್ವಶನ್ ನೋಡ್ಕೊಂಡು ಬನ್ನಿ. ಬ್ರೋ ನಿಮ್ಮ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಏನು ಮಾಡಬೇಕು? ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ಅಷ್ಟೇ. ನಿದ್ದೆ ಮಾಡ್ಬೇಕು. ಮನುಷ್ಯಂಗೆ ಏನಿಲ್ಲ ಅಂತ ಅಂದ್ರು ಓಕೆ. ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅಂದ್ರೆ ಅವ್ನು ಸಂಪಾದನೆ ಮಾಡಿದ ದುಡ್ಡು, ಅವ್ನು ಸಂಪಾದನೆ ಮಾಡಿರೋ ಹೆಸರು ವೇಸ್ಟ್. ನಿದ್ದೆ ಮಾಡ್ಬೇಕು. ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಅವ್ನು ನೆಮ್ಮದಿಯಾಗಿರ್ತಾನೆ. ಸೂಪರ್, ಅಪ್ರಿಷಿಯೇಟ್ ಇಟ್. ಸಿಗೋಣ. ಸೊ ಫೈನಲಿ ಗೈಸ್ ವಿ ಆರ್ ವಿತ್ ಸುರಭಿ ಅಂಡ್ ತೇಜು. ಈ ಕ್ವಶನ್ ಏನು ಅಂದ್ರೆ ಕ್ವಶನ್ ಕೇಳ್ಬಿಟ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಿದ್ದಾರೆ. ಕ್ವಶನ್ ಕೇಳೋದ್ಮೇಲೆ ಕ್ಯೂರಿಯಾಸಿಟಿ ನೋಡ್ಬೇಕು. ಎನಿವೇಸ್ ಗೈಸ್ ಇವರು ಈ ಕ್ವಶನ್ಗೆ ಏನ್ ಆನ್ಸರ್ ಕೊಡ್ತಾರೆ ಅಂತ ಇನ್ನೊಬ್ರು ನೋಡ್ಕೊಂಡು ಬನ್ನಿ. ಆಮೇಲೆ ಇವ್ರು ಹೇಳ್ತಾರೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗೈಸ್ ಆಕ್ಚುಲಿ ಏನೋ ಕೇಳೋಣ ಅಂತಿದ್ವಿ. ಆದ್ರೆ ಆಲ್ರೆಡಿ ಸುದೀಪ್ ಬ್ರೋ ಯಾರಿಗೂ ಇನ್ನೊಬ್ರಿಗೆ ಹೆವಿ ಅಡ್ವೈಸ್ ಕೊಡ್ತಾ ಇದ್ದಾರೆ. 21 ಗುಟ್ಟೇನು 21 ಗುಟ್ಟು ಏನಾಯ್ತು ಬ್ರೋ? ಎಲ್ಲರೂ ಒಂದು ನಂಬರ್ ಹೇಳ್ತಾರೆ, ನಾನು ಒಂದು ನಂಬರ್ ಹೇಳಿದೆ ಅಷ್ಟೇ ಬ್ರೋ. ಹಂಗೇನಿಲ್ಲ ಬ್ರೋ ಕಮ್ಮಿ ಬ್ರೋ. ಗೈಸ್ ವಿ ಹ್ಯಾವ್ ಸುಹೇಲ್. ಇವಾಗ ನಮ್ಮ ಜೊತೆ ಸುಹೇಲ್ ಇದ್ದಾರೆ. ಬ್ರೋ ನಿನ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಡ್ಡು ಸಂಪಾದನೆ ಮಾಡಿ ನೆಮ್ಮದಿ ಸಿಗ್ಬಿಡುತ್ತೆ. ದುಡ್ಡಿಗೆ ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗ. ದುಡ್ಡಿದ್ರೆ ಟೆನ್ಷನ್ಸ್ ಇರುತ್ತೆ, ಬಟ್ ಜೀವನದಲ್ಲಿ ಜಾಸ್ತಿ ಟೆನ್ಷನ್ಸ್ ಏನ್ ಕಾಣಿಸಲ್ಲ. ದುಡ್ಡಿದ್ರೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಸೂಪರ್ ಗೈಸ್. ಇವಾಗ ನಾವು ನಿರೀಕ್ಷೆ ಮಾಡುವಂತ ಒಂದು ಏಕೈಕ ವ್ಯಕ್ತಿ ಅಂದ್ರೆ ಅದು ಮಿಸ್ಟರ್ ಸುದೀಪ್ ಬ್ರೋ. ಬ್ರೋ ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕಾ? ಯಾರ ತಲೆನೂ ಹಿಡಿಬಾರ್ದು, ಯಾರ ತಲೆನೂ ಹೊಡಿಬಾರ್ದು.
ಪೀಸ್ ಆಗಿರ್ತೀವಿ, ಇನ್ನೊಂದು ಪೀಸ್ ಆಗಿರ್ಬೇಕಂತ ಹೇಳ್ತೀರಾ, ನೆಮ್ಮದಿ ಆಗಿರ್ಬೇಕು. ಎರಡು ಒಂದು ಹೇಳಿದ್ರು ತಲೆಗೆ ಶೂಟ್ ಆಗ್ತಾನೆ ಅನ್ಸಿದ್ರು. ನೀವು ಸಡನ್ ಆಗಿ ಕೇಳ್ತಿರಲ್ಲ, ಏನ್ ಹೇಳ್ಬೇಕು ಅಂತ, ನೆಮ್ಮದಿ ಆಗಿರ್ಬೇಕು ಒಟ್ನಲ್ಲಿ ಜೀವನದಲ್ಲಿ. ನಿಮ್ ಲೈಫ್ ಹಿಂಗು ಸಾಯೋ ಅಷ್ಟರಲ್ಲಿ ಏನೋ ಒಂದು ಏಮ್ ಇಟ್ಕೊಂಡಿರ್ತೀರಾ, ಅದಕ್ಕೆ ನೀವು ಹೆಂಗೋ ಒಂದು ರೂಟಲ್ಲಿ ಅಚೀವ್ ಮಾಡ್ತೀರಾ ಬ್ರೋ. ಅವೆಲ್ಲ ಬೇಡ. ನಿಮ್ಮ ಜಾಬಲ್ಲಿ ನಿಮ್ ಹಿಂದೆಗಡೆ ಒಂದು ಮಾತ್ರ ಒಂದು ದುಡ್ಡಿದೆ ಅಂದ್ರೆ ಬ್ರೋ, ಪೀಸ್ ದುಡ್ಡಿದ್ದಾಗ್ಲೂ ಕಷ್ಟನೇ, ದುಡ್ಡು ಇಲ್ಲದೆ ಇದ್ದಾಗ್ಲೂ ಕಷ್ಟನೇ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬಟ್ ಆ ಗ್ಯಾಪ್ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೆಮ್ಮದಿ ಅಂತ ಸಿಗುತ್ತೆ ಬ್ರೋ, ಅದು ಬ್ರೋ ಸೂಪರ್. ಮಂಜು ಬ್ರೋ ಪ್ಲೀಸ್ ಕಮ್ಮಿ ಒಬ್ಬೊಬ್ರ ಕರಿಬೇಕಪ್ಪ, ಇದೇನು ಸ್ಕೂಲ್ ಅನ್ಕೊಂಬಿಟ್ರ ಕಾಲೇಜ್ ಅನ್ಕೊಂಬಿಟ್ರ ಅಂತ. ಈ ತರ ಎಲ್ಲ ನಿಮ್ ಜೊತೆಗೆಲ್ಲ ಯಾವಾಗ ಮಾಡೋದು ಅಂತ ಈ ತರ ಮಾಡ್ಬೇಕಾ? ಈ ಕಡೆ ಮಾಡ್ಬೇಕಾ ನಿಮ್ ಕಡೆ ಮಾಡ್ರ ಆಯ್ತದ? ಮಾಡಕ್ ಬರ್ಬೇಕಲ್ಲಪ್ಪ ನಿಮ್ಗೆ, ಬರ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋರಿಸ್ತೀನಿ ಬಾ ಬ್ರೋ. ನಿಮ್ ಪ್ರಕಾರ ನಿಮ್ಮ ಇಷ್ಟು ಜನ್ಮದ ದಿನಗಳಲ್ಲಿ ಇನ್ಮೇಲೆ ಬದುಕೋ ದಿನಗಳಲ್ಲಿ ಎಲ್ಲಾ ಸೇರಿಸಿ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಷ್ಟು ಸೇರಿಸಿ ನೆಮ್ಮದಿಯಾಗಿರ್ಬೇಕಂದ್ರೆ ನನ್ನ ಪ್ರಕಾರ ಅದಕ್ಕೂ ತಲೆಗೆಡ್ಸಿಬಾರ್ದು ಅಷ್ಟೇ ಅಂತಾರೆ ನಾವು. ಏನೇ ಆದ್ರೂ ತಲೆಗೆಡ್ಸಿಬಾರ್ದು, ಸೀರಿಯಸ್ ಆಗಿ ಇರ್ಲೇಬಾರ್ದು. ಎಲ್ಲರೂ ಅದೇ ಬೈತಾರೆ, ಸೀರಿಯಸ್ ಆಗಿದ್ರೆ ನಿಮ್ದಾಗಿರಕ್ ಆಗಲ್ಲ ನನ್ನ ಪ್ರಕಾರ. ನಿಮ್ ಪ್ರಕಾರ? ನನ್ನ ಡೈಲಾಗೆ ಹೊಡೆದಂಗೆ ನಾನು ಲಾಸ್ಟಲ್ಲಿ ನಮ್ಮಮ್ಮ ಯಾವಾಗ್ಲೂ ಬೈತಾ ಇರ್ತಿದ್ದೆ, ಸೀರಿಯಸ್ ಆಗಿರು ಅಂತ. ನಂಗೆ ಹಂಗಿರಕ್ಕೆ ಬರಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಟಿಪ್ಸ್ ಸೀರಿಯಸ್ ಆಗಿರೋದಕ್ಕೆ ಸೀರಿಯಸ್ ಆಗಿರೋ ಟಿಪ್ಸ್ ಬೇಕು ಅಂದ್ರೆ ನಿಮ್ ಲೈಫ್ ಅಲ್ಲಿ ಯಾವ್ದು ಹಿಂಗ್ ಇಂಪಾರ್ಟೆಂಟ್ ಅನ್ಸುತ್ತೋ ಅದನ್ನ ನೇಮಿ ಕೈ ಕೊಟ್ಬಿಡು, ಸೀರಿಯಸ್ ಆಗುತ್ತೆ. ಬೆಸ್ಟ್ ಅಂದ್ರೆ ಚಿನ್ನ ನನ್ನ ಚಿನ್ನ ನೀವೇ ಚಿನ್ನು ಇಂಪಾರ್ಟೆಂಟ್ ಅಂದ್ರೆ ನಿನ್ ಜಾಬಲ್ಲಿ ಇಟ್ಕೊಂಡಿರ್ಬೇಕು ಚಿನ್ನ, ಯಾರಿಗೂ ಕೊಡ್ಬಾರ್ದು. ಫೈನಲಿ ಬ್ರೋ, ನಿಮ್ ಕೇಳೋ ಕ್ವಶನ್ ಏನು ಅಂದ್ರೆ, ನಿಮ್ ಲೈಫ್ ಅಲ್ಲಿ ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಕ್ವಶನ್ಗೆ ನಿಮ್ ಆನ್ಸರ್ ಇಲ್ಲ. ನಮ್ ಇಬ್ರಲ್ಲೇ ಆದ್ರೆ ಇಬ್ರು ಒಬ್ರಿಗೊಬ್ರು ಮಾತು ಕೇಳಿ ಆತರ ನೆಮ್ಮದಿ ಅಲ್ಲ. ನೆಮ್ಮದಿನೇ. ಇಲ್ಲಾಂದ್ರೆ ಜಗಳ ಆದ್ರೂ ಜಗಳ ಬರುತ್ತೆ, ಏನೇನೋ ಮನಸ್ತಾಪ ಆಗತ್ತೆ ಅಲ್ವಾ? ಹೌದೌದು. ಅದೆಲ್ಲ ಇಲ್ಲ ಅಂದ್ರೆ ಇಬ್ರು ಒಬ್ರಿಗೊಬ್ರು ಮಾತು ಕೇಳ್ಕೊಂಡ್ರೆ ಅಲ್ಲಿ ನೆಮ್ಮದಿ ಇರುತ್ತೆ. ಇದು ಸುರಭಿ ಅವ್ರ ಪಾಯಿಂಟ್ ಆಗಿರುತ್ತೆ. ಅವ್ರಿಬ್ರು ಜಾಸ್ತಿ ಪ್ರೀತಿ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅನ್ಸುತ್ತೆ. ಓಕೆ ನೀವ್ ಹೇಳಿ ಬ್ರೋ. ನೆಮ್ಮದಿ ಅನ್ನೋದು ಬ್ರೋ ಏನಂದ್ರೆ, ಲೈಕ್ ನೆಮ್ಮದಿ ಅನ್ನೋದು ಯಾರು ಯಾವ ವ್ಯಕ್ತಿಗೂ ಯಾವಾಗ್ಲೂ ಸಿಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದೇನಂದ್ರೆ, ನಾಳೀಗ ಒಂದ್ ನಿಮಿಷ ಹೇಳ್ತೀನಿ. ಈ ಮಾತು ಹೇಳಕ್ ಮುಂಚೆ ನಾನು ರೆಗ್ಯುಲರ್ ವಿಡಿಯೋಸ್ ಕನ್ಕ್ಲೂಷನ್ ಎಲ್ಲ ಮುಗಿಸಿ ಆಮೇಲೆ ತಗೋತಾರ ವಿಡಿಯೋ, ಇದು ಕಾಪಿ ಅನ್ಕೋಬೇಡಿ. ಹೇಳಕ್ ಏನೋ ಬರ್ತೀನಿ, ಇವ್ರು ಅದು ಇದು ಅಂದ್ಬಿಟ್ಟು ಹೇಳಿದ್ದೆ ಫ್ಲೋನೇ ಹೊಂಟೋಗ್ಬಿಡುತ್ತೆ. ನೆಮ್ಮದಿ ಬ್ರೋ ಯಾರಿಗೂ ಹೇಳ್ಬಿಟ್ರು ಫ್ಲೋನ. ಆಯ್ತಮ್ಮ, ಪಾಯಿಂಟ್ಗೆ ಬರ್ತೀನಿ. ಪಾಯಿಂಟಿಗೆ ಬರ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಹೇಳಲೇಬೇಕಲ್ವಾ? ಇಲ್ಲ, ನಾನು ಸ್ಟಾರ್ಟಿಂಗ್ ಇಂದಾನೆ ಬರ್ತೀನಿ ಅಲ್ಲ ಬ್ರೋ. ಬ್ರೋ ಲೈಫಲ್ಲಿ ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ, ಯಾಕಂದ್ರೆ ನೆಮ್ಮದಿ ಎಲ್ಲಿರುತ್ತೆ ಬ್ರೋ? ಈಗ ನಾನ್ ನೆಮ್ಮದಿಯಾಗಿದ್ದೀನಿ ನೋಡೋರ್ ಕಣ್ಣಿಗೆ, ಬಟ್ ಇವರಿಂದ ಆ ತರ ಹೇಳ್ತಿಲ್ಲ. ಇವ್ರು ಕೇಳೋ ಕ್ವಶನ್ಗೆ ನಾನು ಸೀರಿಯಸ್ ಆಗಿ ಆನ್ಸರ್ ಕೊಡ್ತೀನಿ. ಬಿಡಿ ಬ್ರೋ, ನಿಮ್ ಲವ್ ಲೈಫ್ ನ ತೆಗೆದ್ಬಿಡಿ. ಲವ್ ಇಂದ ನೆಮ್ಮದಿ ಸಿಕ್ಕಿದೆ ಅಂತಾನೆ ಅನ್ಕೊಳ್ಳೋಣ, ಅದು ಬಿಟ್ಟು ಬೇರೆದು ಹೇಳಿ. ನೆಮ್ಮದಿ ಅನ್ನೋದು ಎಲ್ಲೂ ಸಿಗಲ್ಲ, ನಾವೇ ಹುಡುಕೊಂಡು ಹೋದ್ರು ಸಿಗಲ್ಲ, ಬಟ್ ನಮ್ಮಲ್ಲಿ ಇರ್ಬೇಕಷ್ಟೇ. ಇದಾಗಿತ್ತು ಇವ್ರು ಹೇಳಿಕೆ. ಥ್ಯಾಂಕ್ ಯು ಬ್ರೋ. ನೆಮ್ಮದಿ ಯಾರಿಗೂ ಸಿಗಲ್ಲ ಬ್ರೋ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದ್ರೆ ಯಾರಿಗಾದ್ರೂ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಗೈಸ್. ನಮ್ಮ ವಿಡಿಯೋಸ್ ಅಲ್ಲಿ ಜಾಸ್ತಿ ಮಾತಾಡಿರೋರು ಅಂದ್ರೆ ಇವರೇ ಅಂತ ನಿಮ್ಗೆ ಅನಿಸ್ತಾ ಇರ್ಬೇಕು, ಯಾಕಂದ್ರೆ ನಾವು ಆತರ ಮಾಡಿದ್ವಿ. ಯೂಟ್ಯೂಬ್ ಅಲ್ಲಿ ನೋಡ್ದ ಸೂಪರ್ ಕಣ ಚಿರು. Guys, we have Mr. SJ Akash on the left side of my arm. ನಿಮ್ ಪ್ರಕಾರ ನಿಮ್ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ನೋಡಿರ್ತಾರ, ಎಷ್ಟೋ ಇಷ್ಟಗಳನ್ನ ನೋಡಿರ್ತೀರ, ಆದ್ರೆ ಇವಾಗ ನಿಮ್ ಪ್ರಕಾರ ನಿಮ್ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೇರೆಯವ್ರ ತಂಟೆಗೆ ಹೋಗ್ಬೇಡಿ, ನಿಮ್ ಕೆಲ್ಸ ನಿಮ್ ಫ್ಯಾಮಿಲಿ ನೋಡ್ಕೊಂಡು ನಿಮ್ದೇನೈತೆ ನಿಮ್ದು ನೀವು ನೋಡ್ಕೊಳ್ಳಿ ಅಷ್ಟೇ. ಜಾಸ್ತಿ ಜನ ಹತ್ರ ಬಂದ್ಬಿಟ್ಟು ಇನ್ವಾಲ್ವ್ ಆದಷ್ಟು ಪ್ರಾಬ್ಲಮ್ಸ್ ಅಷ್ಟೇ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ದೇನಿದೆ ಅಷ್ಟು ನೋಡ್ಬಿಟ್ಟು ಚಿಲ್ ಆಗಿದೆ. ಅದಕ್ಕೆ ನಾ ಸೈಲೆಂಟ್ ಆಗಿರೋದು. ನೀವು ಮೀಟ್ ಮಾಡಿದಾಗೆಲ್ಲ ಒಂದ್ ಸತಿನೋ ಒಂದ್ ಜೋಶ್ ಇಲ್ಲ. ಇವಾಗೇನೋ ಸ್ವಲ್ಪ ಜೋಶ್ ಬಂದಿದೆ, ಮಾತಾಡ್ದವ್ರು ಖುಷಿಯಾಗಿ. ಮೀಟ್ ಮಾಡಿದಾಗೆಲ್ಲ ಆಯ್ ಬಾಯ್ ಅಷ್ಟೇ. ನಾನು ಇರೋದೇ ಹಂಗೆ, ನಾನು ಸುಮ್ಮನೆ ವಿಡಿಯೋಗೋಸ್ಕರ ಇದಿರ್ಲಿಲ್ಲ ಇವಾಗ ಬಂದೈತೆ. 2-3 ದಿನದ ಪ್ರಯತ್ನ ನಂತರ ಇವತ್ತು ಬಂದೈತೆ. ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ಗೈಸ್, ಇವಾಗ ನಮ್ ಜೊತೆ ರವಿ ನಾಯಕ್ ಅವರು ಇದಾರೆ. ಬ್ರೋ ನೀವು ಬನ್ನಿ ಬ್ರೋ, ಈ ಕಡೆ ಮಾತಾಡ್ಬೇಕು. ಬ್ರೋ ನೀವು ಸ್ಪ್ಲೆಂಡರ್ ಅಂತ ಶುರು ಮಾಡಿ ಇವಾಗ ಸ್ವಿಫ್ಟ್ ಡಿಸೈರ್ ಅವರು ಬಂದಿರಾ. ಇಟ್ ಹ್ಯಾಸ್ ಲಾಟ್ ಆಫ್ ಹಾರ್ಡ್ ವರ್ಕ್. ತುಂಬಾ ಕಷ್ಟಪಟ್ಟಿರಾ. ಡೆಲಿವರಿ ಮಾಡೋದ್ರಲ್ಲಿ ನಾನು ನೋಡಿ ಎಷ್ಟು ಕಷ್ಟಪಡ್ತೀರಾ ಅಂತ. ಇವಾಗ ನನಗಿರೋ ಸಿಂಪಲ್ ಕ್ವಶನ್ ಏನು ಅಂದ್ರೆ, ತುಂಬಾ ಜನರ ಕೇಳ್ತಾ ಇದ್ದೀನಿ, ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಇರ್ಬೇಕು ಅನ್ನೋದು. ದುಡ್ಡು ಇರ್ಬೇಕು, ಮೈನ್ ಥಿಂಗ್ ದುಡ್ಡು ಇರ್ಬೇಕು, ನೆಮ್ಮದಿಯಾಗಿರ್ಬೇಕು. ದುಡ್ಡಿದ್ರೆ ನೆಮ್ಮದಿನೂ ಬರುತ್ತೆ, ಎಲ್ಲ ಬರುತ್ತೆ. ಇವಾಗ ಪ್ರೆಸೆಂಟ್ಲಿ ನಿಮಗೆ ನಿಮ್ ಯೋಚನೆ ಇವಾಗ ಪ್ರೆಸೆಂಟ್ಲಿ ಇರೋದು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ದುಡ್ಡು ಇರಬೇಕು, ದುಡ್ಡು ಮಾಡಬೇಕು, ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಗೈಸ್. ಇವಾಗ ನಮ್ಮ ಹತ್ರ ಚೇತು ಅವರು ಇದ್ದಾರೆ. ಬ್ರೋ ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬ್ರೋ ಎಲ್ಲರೂ ಹೇಳ್ತಾರೆ ದುಡ್ಡು ಮಾಡ್ಬೇಕು ಅಂತ, ಬಟ್ ಎಷ್ಟೇ ದುಡ್ಡು ಮಾಡಿದ್ರು ಎಷ್ಟೋ ಜನಕ್ಕೆ ನೆಮ್ಮದಿ ಇರಲ್ಲ, ಯಾಕಂದ್ರೆ ಅವ್ರ ಸರೌಂಡಿಂಗ್ ಹಂಗಿರುತ್ತೆ. ಸೊ ಸರೌಂಡಿಂಗ್ ಚೆನ್ನಾಗಿದ್ರೆ ಇನ್ನೂ ನೆಮ್ಮದಿಯಾಗಿರ್ಬೋದು.
ಚೆನ್ನಾಗಿ ಡಿಫ್ರೆಂಟ್ ಪಾಯಿಂಟ್ ಇದು. ನೈಸ್ ಸೂಪರ್ ಗೈಸ್. ಇವಾಗ ನಮ್ಮ ಹತ್ರ ಪ್ರಕಾಶ್ ಬ್ರೋ ಇದಾರೆ. ಬ್ರೋ, ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಬ್ರೋ? ಜೀವನದಲ್ಲಿ ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸಾಲ ಇರಬಾರ್ದು. ಆವಾಗ ನೆಮ್ಮದಿಯಾಗಿರ್ಬೋದು. ಹೌದು, ಸಾಲ ಇಲ್ಲದ್ರೆ ನೆಮ್ಮದಿಯಾಗಿರ್ಬೋದು ಜೀವನದಲ್ಲಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನೈಸ್ ಬ್ರೋ. ಈಗ ಬ್ರೀಫ್ ಮಾಡ್ತಾರೆ ಯಾಕೆ ಅಂತ ಅನ್ಬಿಟ್ಟು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋರ್ಗೆ ಗೊತ್ತು. ಸೊ ನಾನು ಸಾಲಗಾರನಾಗಿ ನನ್ನ ಜರ್ನಿ ಶುರು ಮಾಡಿದ್ದೀನಿ ಯೂಟ್ಯೂಬ್ ನಲ್ಲಿ. ಸೊ ಸಾಲದಿಂದ ಸ್ವಲ್ಪ ಸಮಸ್ಯೆಗಳಾಗಿರೋದ್ರಿಂದ ಅಷ್ಟೇ. ಥ್ಯಾಂಕ್ ಯು ಗೈಸ್. ಇವಾಗ ನಮ್ಮ ಜೊತೆ ತನುಶ್ರೀ ಅವರು ಇದ್ದಾರೆ. ಗಾಯ್ಸ್ ಈ ತರ ಇಗ್ನೋರ್ ಮಾಡ್ತಾರೆ ಗಾಯ್ಸ್ ನನ್ನ. ನಾನ್ ನಿನ್ ಪಾಪ ಅನ್ಸಲ್ವಾ ಗಾಯ್ಸ್? ತೇಜ ನನ್ನ ಕೇಳಿಲ್ಲ, ಹಿಂಗೆ ಹೋಗ್ಬಿಟ್ಟ ಗೈಸ್. ಅವ್ನು ನನ್ನ ಕೇಳೋ ತನಕ ನಮ್ ಚಿರು ಕ್ಯಾಮ್ರಾ ಹಿಂಗ್ ತಿರ್ಸಲ್ಲ, ಇವ್ನ್ ಮುಂದೆ ವ್ಲಾಗ್ ಮಾಡಲ್ಲ, ನನ್ನನ್ನೇ ನೋಡ್ತಾ ಇರ್ತೀರ ನೀವು ಅಷ್ಟೇ. ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ತನುಶ್ರೀ ಕಮಿಯರ್ ಗೈಸ್. ಇವಾಗ ನಮ್ಮ ಹತ್ರ ಡ್ಯಾನ್ಸಿಂಗ್ ಕ್ವೀನ್ ತನು ಅವರಿದ್ದಾರೆ. ತನು, ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಗೆ ಏನ್ ಇಷ್ಟ ಇದೆ ಅದನ್ನ ಮಾಡ್ಕೊಂಡು ನಮ್ ಪಡೆಗೆ ನಾವ್ ಇರ್ಬೇಕು, ಬೇರೆ ಟೆನ್ಷನ್ ತಗೊಳ್ದೆ. ಕಾಲೇಜ್ ಲೈಫ್ ಅಲ್ಲಿ ಇರೋ ಹುಡುಗರಿಗೆಲ್ಲ ಇದೇ ಯೋಚನೆ ಇರುತ್ತೆ ಅಂತ ಹಿಂಗ್ ಗೊತ್ತಾಗ್ತಿದೆ. ಸೂಪರ್. ಇನ್ನಾರು ಹೇಳ್ತೀಯಾ? ಸಾಕ. ಸೂಪರ್. ನೀವ್ ಹೇಳಿ ವಾಪಸ್ಸು. ಇನ್ನು ತುಂಬಾ ಟೈಮ್ ಇದೆ, ನಾನು ಲಾಸ್ಟ್ ಹೇಳ್ತೀನಿ. ಗೈಸ್, ಇವಾಗ ನಮ್ಮ ಜೊತೆ ನಿಜಶ್ರೀ ಅವರಿದ್ದಾರೆ. ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಸಿಂಗಲ್ ಸೋಲ್ ವುಮೆನ್ ಆಗಿ ರೀಲ್ಸ್ ಅಲ್ಲಿ ಬಿದ್ದಾಡಿ ಏನಾರು ಒಂದ್ ಮಾಡ್ಬೇಕು ಅಂತ ಹೆವಿ ಟ್ರೈ ಕೊಡ್ತಾರೆ. ಗೈಸ್, ಇವಾಗ ನಿಜಶ್ರೀ ಅವರೇ, ನಿಮ್ ಪ್ರಕಾರ ಲೈಫ್ ಅಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗೈಸ್, ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇವಾಗ ನೋಡಿ ಇಷ್ಟೊಂದ್ ಜನ ಎಲ್ಲ ಇದ್ರು, ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಿತ್ತು, ನನಗ್ ನಿದ್ದೆ ಬಂತು, ಅಲ್ಲಿ ಹೋಗಿ ಮಲ್ಕೊಬಿಟ್ಟೆ. ಸೊ ನಿಮ್ ಅರ್ಥ ಎಂತ? ನಿಮಗೆ ಏನ್ ಅನ್ಸುತ್ತೆ ಅದ್ ಮಾಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ಬೇಕು. ನಿಮ್ ಜೊತೆ ಚೆನ್ನಾಗಿರೋರ್ ಜೊತೆ ಇರಬೇಕು, ಇಲ್ಲ ಬಿಡ್ಬೇಕು. ಕಮೆಂಟ್ ಕೊಡ್ತಾರಲ್ಲ, ನಿಮ್ಗೆ ತುಂಬಾ ಡಿಗ್ರೇಡ್ ಮಾಡ್ಬೋದು. ಇವಾಗ ಅವ್ರನ್ನ ಎತ್ಬಿಡ್ಬೇಕು ಅಂತ ಅನ್ಸ್ಬಿಟ್ರೆ ಏನ್ ಮಾಡ್ತೀರಾ? ಎತ್ಬಿಟ್ರೆ ಜೈಲ್ಗೆ ಹೊಂಟೋಗ್ಬಿಡ್ತೀವಿ, ಅವಾಗ ನಮಗೆ ಕಷ್ಟ ಆಗೋದು. ಸೊ ಅವಾಗ ತಾಳ್ಮೆಯಿಂದ ವರ್ತಿಸ್ಬೇಕು. ಅವಾಗ ಲೆಕ್ಕಕ್ಕೆ ನಿಮ್ಗೆ ಅನ್ಸ್ತಿದ್ ಮಾಡ್ದಂಗ್ ಇಲ್ವಲ್ಲ ಅದು. ಹತ್ತಿರದ್ರಲ್ಲ, ಎಲ್ಲಿ ಕಂಟ್ರೋಲ್ ಮಾಡ್ಬೇಕು ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಮ ಮೇಲೆ ಯಾರು ಅಪ್ಪ ಅಮ್ಮ ಡಿಪೆಂಡ್ ಆಗಿಲ್ಲ ಅಂತಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬಿಟ್ಟು ಜೈಲ್ಗೆ ಹೋಗಿ. ನಿಮ್ಗೋಸ್ಕರ ಯಾರು ಕಾಯ್ತಾ ಇರಲ್ಲ. ಅದು ಪಾಯಿಂಟ್. ಸೊ ನಮ್ಗೋಸ್ಕರ ಯಾರು ಕಾಯ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅಂದ್ರೆ ಅನ್ಸಿದ್ ಮಾಡ್ಕೊಂಡು ಆರಾಮಾಗಿರ್ಬೇಕು. ಮತ್ತೆ ನಮ್ಗೋಸ್ಕರ ಯಾರಾದ್ರೂ ಎಫರ್ಟ್ ಹಾಕ್ತಿದ್ದಾರೆ ಅಂದ್ರೆ ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ ಸರ್ಕಲ್ ನ ಅಷ್ಟು. ಸೂಪರ್, ಥ್ಯಾಂಕ್ ಯು ಗೈಸ್. ವಿ ಹ್ಯಾವ್ 2 ಸ್ಪೆಷಲ್ ಮೆಂಬರ್ಸ್ ಹಿಯರ್. ಒಬ್ರು JP ಮತ್ತೆ ಇನ್ನೊಬ್ರು ಬ್ರೋ. ಎಲ್ರಿಗೂ ಒಂದೊಂದು ಕ್ವಶನ್ ಕೇಳ್ತಾ ಇದೀನಿ ಈ ಕಡೆ. ಬ್ರೋ, ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದೇ ನೀವು ಬಟ್ ಎಕ್ಸ್ಪ್ರೆಸ್ ಟ್ರೈನ್ ನೀವು ಅಂದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಫ್ಲೂಯೆನ್ಸಿ ಇದೆ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ರಾಕಿ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಆಕ್ಚುಲಿ ನೆಮ್ಮದಿ ಇಲ್ಲದೆ ಇರೋ ಲೈಫ್ ಅಲ್ಲಿ ಕೇಳ್ತಾ ಇದೀರಲ್ಲ ನೀವು. ಅದೇ ನೆಮ್ಮದಿ ಅನ್ನೋದು ನಮ್ಮ ನೆಮ್ಮದಿಯಾಗಿರ್ಬೇಕು ಅಂದ್ರೆ 90 ಹಾಕ್ಬೇಕು, ಪಲ್ಟಿ ಹೊಡಿಬೇಕು, ಅಷ್ಟೇ ನೆಮ್ಮದಿ. ಅದೇ ನೆಮ್ಮದಿ. ಎಲ್ಲ ಮರೆತು ನಿದ್ದೆ ಮಾಡೋದೇ ನೆಮ್ಮದಿ. ಆ ನೆಮ್ಮದಿ ಸಿಗಬೇಕು ಅಂದ್ರೆ ಎಣ್ಣೆ ಹಾಕ್ಬೇಕು. ಯಾರು ಎಣ್ಣೆ ಹಾಕ್ಬೇಡಿ, ಮದ್ಯಪಾನ. ನಿಮ್ ಪ್ರಕಾರ ನೆಮ್ಮದಿ ಬೇಕು, ನೆಮ್ಮದಿಯಾಗಿರೋ ಜೀವನ ಅಂದ್ರೆ ನೆಮ್ಮದಿ ಇಲ್ದಿರೋರಿಗೆ ನೆಮ್ಮದಿಯಾಗಿರೋ ಜೀವನ ಸಿಗ್ಬೇಕು ಅಂದ್ರೆ ಎಣ್ಣೆ ಹಾಕ್ಬೇಕಷ್ಟೇ. ಒಂದೇ ಲವ್ ಮಾಡಬಾರ್ದು. ಲವ್ ಮಾಡಬಾರ್ದು ಬ್ರೋ. ಲವ್ ಮಾಡಿದ್ರೆ ವಿಟಮಿನ್ ಎಂ, ಅದು ಯಾರೋ ದೊಡ್ಡವ್ರು ಹೇಳ್ಕೊಟ್ಟಿದ್ದು ನನಗೆ. ವಿಟಮಿನ್ ಎಂ ಮಾಡೋ ಉದ್ದೇಶ ಹೋಗ್ಬಿಡುತ್ತೆ. ಮತ್ತೆ ಇದ್ದ ಟೈಮ್ ಅನ್ನೆಲ್ಲ ಅವ್ರು ಕೊಡ್ಬೇಕಾಗತ್ತೆ. ಆಮೇಲೆ ಸೈಕ್ ಆಗುತ್ತೆ, ಆಮೇಲೆ ಮೆಂಟಗಾಗಿ. ಸರಿ ಬ್ರೋ, ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಗೈಸ್, ಇವಾಗ ನಾವು ಇನ್ನೊಂದು ಸ್ಪೆಷಲ್ ಪರ್ಸನ್ ಹತ್ರ ಹೋಗ್ತಾ ಇದೀವಿ, ಇನ್ನೊಂದು ಕ್ರಿಯೇಟರ್ ಹತ್ರ ಹೋಗ್ತೀವಿ, ಇನ್ನೊಂದು ರೀಲ್ಸ್ ಕ್ರಿಯೇಟರ್ ಹತ್ರ ಹೋಗ್ತಾ ಇದೀವಿ. ಬ್ರೋ, ನಿಮ್ ಜೀವನದಲ್ಲಿ ನೀವು ತುಂಬಾ ಎಕ್ಸ್ಪೀರಿಯನ್ಸ್ಗಳು ಮಾಡಿದ್ರೆ, ತುಂಬಾ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಕಂಡಂಗೆ. ಅದಕ್ಕೆ ನಿಮ್ಮ ಹತ್ರ ಪರ್ಸನ್ ಆಗಿ ಕೇಳ್ತಾ ಇದ್ದೀನಿ, ಎಲ್ಲರ ಹತ್ರ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀನಿ. ನಿಮ್ ಜೀವನದಲ್ಲಿ ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್. ಲವ್ ಮಾಡಕ್ ಹೋಗ್ಬೇಡಿ, ಹುಡುಗಿಂದ ಹೋಗ್ಬೇಡಿ, ಬೆಟ್ಟಿಂಗ್ ಆಡ್ಬೇಡಿ, ಸಿಕ್ ಕಾಂಟ್ರವರ್ಸಿ ಒಳಗಡೆ ಹೋಗ್ಬೇಡಿ, ಅನ್ನೆಸೆಸರಿ ಥಿಂಗ್ಸ್ ಮಾಡ್ಬೇಡಿ, ಜಿಮ್ಗೆ ಹೋಗಿ ಫಿಟ್ ಆಗಿರಿ. ಇದೆಲ್ಲ ಮಾಡ್ಬೇಡಿ, ಮಾಡಿದ್ರೆ ನೆಮ್ಮದಿಯಾಗಿರ್ತೀರಾ. ಯಾಕೆ ಇವೆಲ್ಲ ನಾನು ಮಾಡ್ತಾ ಇದ್ದೀನಿ, ನೆಮ್ಮದಿಯಿಂದ ಇಲ್ಲ, ಅದಕ್ಕೆ ಹೇಳ್ತಿರೋದು. ಸಿಂಪಲ್ ಅನ್ಸರ್. ಕಬ್ಜಾ ಮಾತ್ ಕೊಟ್ರೆ ಮನ್ಸ್ ಕೊಟ್ಟಂಗೆ. ಚೇಂಜ್ ಆಗ್ಬಿಟ್ಟೈತೆ ಈ ಕಬ್ಜಾ ಮಾತ್ ಕೊಟ್ರೆ ಮನ್ಸ್ ಕೊಟ್ಟಂಗೆ. ಸೂಪರ್ ಬ್ರೋ. ಇದು ಅಪ್ಡೇಟ್ ಡೆವಲಪ್ಮೆಂಟ್ ಇದಕ್ಕಂತಾರೆ. ತುಂಬಾ ಏಟ್ ತಿಂದಿದೀವಿ, ಅದಕ್ಕೆ ಅಪ್ಡೇಟ್ ಆಗಿದೆ. ಪರ್ಸನಲಿ ಈ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಸಾಕಾಗ್ಬಿಡ್ತದೆ. ಎಲ್ಲ ಏನ್ ಹೇಳಿದೀನಿ ಅವ್ನ ಫಾಲೋ ಮಾಡಿ ಆರಾಮಾಗಿರ್ತಾರೆ, ಲೈಫಲ್ಲಿ ನೆಮ್ಮದಿಯಾಗಿರ್ತೀರ. ಓಕೆ ಬ್ರೋ, ಥ್ಯಾಂಕ್ ಯು. ಹಾಯ್ ಬ್ರೋ, ಆರಾಮ್ ಬ್ರೋ. ನೈಸ್ ಟು ಸಿ ಯು ಬ್ರೋ. ಹೆವಿ ಬ್ರೋ. ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರೋ ಜನರಲ್ ಆಗಿ ತುಂಬಾ ಕ್ರಿಯೇಟರ್ಸ್ ಇಂದ ಒಂದು ಕ್ವಶನ್ ಕೇಳ್ತಾ ಇದೀನಿ, ಅದೇ ಕ್ವಶನ್ ನಿಮಗೂ ಕೇಳ್ತಾ ಇದೀನಿ. ಲೆಟ್ಸ್ ಸಿ ಎಷ್ಟು ಡಿಫರೆಂಟ್ ಆಗಿ ಯೂನಿಕ್ ಆಗಿ ಆನ್ಸರ್ ಕೊಡ್ತಾನೆ ಅಂತ. ಸೊ ನಿಮ್ ಪ್ರಕಾರ ಆದ್ರೆ ಪರ್ಸನಲ್ ಎಲ್ಲ ಜನರಲ್ ಆಗಿ ನಿಮ್ ಜೀವನದಲ್ಲಿ ನೀವು ಎಷ್ಟು ಹಾರ್ಡ್ ಲೈಫ್ ನ ನೋಡಿರ್ತೀರಾ, ಹಾರ್ಡ್ ಸ್ಟೇಜಸ್ ಆಫ್ ಲೈಫ್ ನೋಡಿರ್ತೀರಾ. ನಿಮ್ ಪ್ರಕಾರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೆಮ್ಮದಿಯಾಗಿರ್ಬೇಕಂದ್ರೆ ಏನು ಮಾಡಬಾರ್ದು ಬ್ರೋ. ಕೆಲಸ ಕಾರ್ಯ ಏನು ಮಾಡಬಾರ್ದು, ಆರಾಮಾಗಿರ್ಬೇಕು. ನೆಮ್ಮದಿಯಾಗಿರ್ಬೇಕಂದ್ರೆ ಏನು, ದುಡ್ಡಿದ್ರು ನೆಮ್ಮದಿ ಇರಲ್ಲ. ಎಷ್ಟೋ ಕೋಟಿ ಇಟ್ಕೊಂಡಿರೋರ್ಗು ನೆಮ್ಮದಿ ಇರಲ್ಲ. ಏನ್ ಪ್ರಯೋಜನ ದುಡ್ಡು ಇಟ್ಕೊಂಡು? ನಿಮ್ ಪ್ರಕಾರ? ನನ್ನ ಪ್ರಕಾರ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಕಂಫರ್ಟ್ ಝೋನ್ ಜೊತೆ ಇರ್ಬೇಕು, ಮತ್ತೆ ಚೆನ್ನಾಗಿ ದುಡಿಬೇಕು. ನಮ್ನ ನಾವು ನೋಡ್ಕೊಳ್ಳೋಷ್ಟು, ನಮ್ನ ಪ್ರೀತಿಸೋರ್ನ ನೋಡ್ಕೊಳ್ಳೋಷ್ಟು ದುಡಿಬೇಕು. ಚೆನ್ನಾಗಿ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾಡ್ಬೇಕು, ಅದ್ರಲ್ಲಿ ಎಂಜಾಯ್ ಮಾಡ್ಬೇಕು, ನೆಮ್ಮದಿಯಾಗಿರ್ಬೇಕು. ಸೊ ನೆಮ್ಮದಿಯಾಗಿದ್ರ ನೀವು? ಓ ಸೂಪರ್ ಆಗಿದೆ ಬ್ರೋ. ಆದ್ರೂ ಸ್ವಲ್ಪ ಇದೆ. ನೀವು ನೆಮ್ಮದಿಯಾಗಿದ್ದೀರಾ? ನಾನಿದ್ದೀನಪ್ಪ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ.
ಥ್ಯಾಂಕ್ ಯು ಇವಾಗ ಹೇಳ್ತೇನೆ, ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ನೀನ್ ಹಿಡ್ಕೊಂಡು ಜಜ್ಬೇಕು, ಸಾಯಿಸ್ಬೇಕು, ಕೊಂದಾಕ್ಬೇಕು. ಗೈಸ್ ಈ ಆನ್ಸರ್ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಅನಿಸ್ತೈತೆ. ಸಿಗೋಣ ಗೈಸ್. ಇವಾಗ ನಾವು ಮೀಟ್ ಮಾಡೋ ನೆಕ್ಸ್ಟ್ ಪರ್ಸನ್ ಯಾರು ಅಂದ್ರೆ, ಈ ಪರ್ಸನ್ ನಾನು ಆಲ್ರೆಡಿ ಅಪ್ರೋಚ್ ಆಗಿದ್ದೆ, ಬಟ್ ದೆನ್ ಅವ್ರು ತುಂಬಾ ಬಿಸಿ ಇರೋ ಕಾರಣ ಅವರೇ ಫ್ರೀ ಆಗಿ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಬರ್ತಾರೆ ಅನ್ಬಿಟ್ಟು. ಗೈಸ್ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಮಗೋಸ್ಕರ ಬ್ರೋ ಇಲ್ಲಿವರೆಗೂ ಬರ್ತಾರೆ ಅನ್ಬಿಟ್ಟು. ಗೈಸ್ ವಿ ಹ್ಯಾವ್ ಮಿಸ್ಟರ್ ರಿಚ್ ಕಿಡ್ ಹಿಯರ್. ಬ್ರೋ ಹಾಯ್. ತುಂಬಾ ಜನಕ್ಕೆ ಒಂದು ಕಾಮನ್ ಕ್ವಶನ್ ಕೇಳ್ತಾ ಇದೀನಿ, ಅದೇ ನಿಮ್ಗೂ ಕೇಳ್ತೀನಿ. ಲೈಫ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಏನ್ ಹೇಳ್ತೀರಾ ಅಂತ ನೋಡ್ಬೇಕು. ಸೊ ಫಸ್ಟ್ಲಿ ನಿಮ್ ಜೀವನದಲ್ಲಿ ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಕ್ವಶನ್ಸ್ ಚೆನ್ನಾಗಿದೆ, ಆನ್ಸರ್ಸ್ಗಳು ತುಂಬಾ ಇದೆ, ಬಟ್ ಒಂದ್ ಆನ್ಸರ್ ಮಾತ್ರ ಬೇಕಾ ಇಲ್ಲ ತುಂಬಾ ಹೇಳ್ಬೇಕಾ? ನೀವು ಹೆಂಗಾದ್ರೂ ಹೇಳಿ ನಡೀತದೆ, ಬಟ್ ನಿಮ್ದು ಇರ್ಬೇಕದು. ನೆಮ್ಮದಿ ಇರಬೇಕು ಅಂತ ಅಂದ್ರೆ ನಾವು ಯಾರ ಜೊತೆ ಇರ್ತಿರೋ ಆ ಪರ್ಸನ್ ನಮ್ ಜೊತೆ ಚೆನ್ನಾಗಿರ್ಬೇಕು. ಅಂಡ್ ಒನ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಓಕೆನಾ? ಅಂಡ್ ಸೆಕೆಂಡ್ ಥಿಂಗ್, ನಮ್ಗೆ ಇನ್ಕಮ್ ಇರಬೇಕು, ಪ್ರತಿದಿನ ಇನ್ಕಮ್ ಇರಬೇಕು. ಏನ್ ಗೊತ್ತಾ, ನಾವು ಮಂತ್ಲಿ ಇಷ್ಟು ದುಡಿದ್ರೆ ಆ ದುಡ್ಡನ್ನ ಸೇವ್ ಮಾಡ್ಕೊಂಡು ನಮ್ಮ ಹತ್ರ ದುಡ್ಡಿದೆ ಅಂತ ಅನ್ಕೊಂಡು ಒಂದ್ ಕಡೆ ಆ ನೆಮ್ಮದಿ, ಓಕೆನಾ? ಇನ್ನೊಂದ್ ಕಡೆ ನಾವು ಪರ್ಸನ್ಸ್ ಜೊತೆ ಹೆಂಗಿರ್ತೀರಿ ಅನ್ನೋ ನೆಮ್ಮದಿ. ಎರಡು ಇದ್ದಾಗ ನಾವು ನೆಮ್ಮದಿಯಾಗಿರ್ತೀವಿ, ಕರೆಕ್ಟ್ ಅಲ್ಲ? ದುಡ್ಡಿಲ್ಲ ಅಂತ ಅಂದ್ರೆ ಪರ್ಸನ್ಸ್ ಎಲ್ಲ ಚೆನ್ನಾಗಿದ್ದು, ಹುಡುಗರು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದು, ಬಟ್ ಎಲ್ಲೋ ಒಂದ್ ಕಡೆ ದುಡ್ಡಿಲ್ಲ ಅನ್ನೋ ನೆಮ್ಮದಿ ಇರಲ್ಲ. ಇಲ್ಲ ಒಂದ್ ಕಡೆ ದುಡ್ಡೈತೆ ಬಟ್ ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಲವರ್ಸ್ ಇಲ್ಲ ಅಂದ್ರೆ ಎಲ್ಲ ಇರಬೇಕು. ಸೊ ಸೂಪರ್ ಬ್ರಾ, ಥ್ಯಾಂಕ್ ಯು. ಬಾಯ್ ತೇಜ್. ಸಿ ಅವರಾ. ಸೊ ಗೈಸ್ ಇಲ್ಲಿವರೆಗೂ ನಾನು ಎಲ್ಲ ಯಾರ್ಯಾರ ಹೆಸರು ಗೊತ್ತೋ ಅವ್ರನ್ನೆಲ್ಲ ಕೇಳಿದೀನಿ. ಇವಾಗ ಯಾರ್ಯಾರ ಹೆಸರು ನಂಗೆ ಆಲ್ರೆಡಿ ಮೊದಲಿಂದ ಗೊತ್ತೋ ಅವ್ರನ್ನ ಕೇಳ್ತಾ ಇದ್ದೀನಿ. ಇನ್ ದಟ್ ಫಸ್ಟ್ ಲೆಕ್ಕ ಬಂದು, ಸಂಜೆ ನಿನ್ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸಂಜೆ? ನಿನ್ನಿಂದ ದೂರ ಇರಬೇಕು. ಆನ್ಸರ್ ಬರುತ್ತೆ ಅಂತ ನಂಗೆ ಗೊತ್ತಿತ್ತು ಗೈಸ್, ಅದಕ್ಕೆ ನಾನು ಇವಾಗಲೇ ಈ ಟೈಮಲ್ಲಿ ಎಂಡಿಂಗ್ ಅಲ್ಲಿ ಕೇಳ್ತಾ ಇರೋದು. ಈ ಸ್ಟಾರ್ಟಿಂಗ್ ಅಲ್ಲೇ ಬಂದ್ರೆ ನಂಗೆ ಅಷ್ಟೇ ವಿಡಿಯೋ ಮಾಡಕ್ಕೆ ಮನ್ಸಾಗಲ್ಲ. ಓಕೆ ಇದೆಲ್ಲ ನಾನು ನೆಗೆಟಿವ್ ಆಗಿ ತೋರಿಸ್ಕೊಂಡು ಫಸ್ಟ್ ಬಂದ್ ಕೇಳಿ ನಾನು ಪ್ರಾಪರ್ ಆಗಿ ಆನ್ಸರ್ ಮಾಡ್ತಿದ್ದೆ. ಸರಿ ಬಿಡು, ಎಲ್ರೂ ಇಗ್ನೋರ್ ಮಾಡಿ ನಾನು ಎಲ್ರು ಸಂಜೆನ್ ಬಿಟ್ಬಿಟ್ಟ ಅಂದಾಗ ಬಂದು ನನ್ನ ಹತ್ರ ಹಿಂಗ್ ಹಿಡ್ಕೊಂಡು ಕೇಳೋದಲ್ಲ. ಯಾರು ನನ್ನ ಕೇಳಿಲ್ಲ ಸಂಜೆ ಬಿಟ್ಬಿಟ್ಟ ಅಂದ್ಬಿಟ್ಟು. ಯಾರಾದ್ರೂ ಕೇಳಿದ್ರೇನಪ್ಪ ಅಲ್ಲಿ? ಆನೆಸ್ಟ್ ಆಗಿ ಹೇಳು. ನಿನ್ನೇ ಕೇಳಿಲ್ಲ ಅಕ್ಕ ಅಂತ ಇಕ್ಕೋದಕ್ಕೇನೋ ಹೇಳೋ ನೀನ್. ಅಲ್ಲ ಇರೋದನ್ನ ಹೇಳ್ದೆ ಅಕ್ಕ, ಕೇಳಿದ್ರಾ? ನಂಗೂ ಬೇಜಾರಾಯ್ತು. ಪಕ್ಕದಲ್ಲಿ ಹಿಂಗ್ ಎತ್ತಿ ನನ್ನ ಪಕ್ಕದಲ್ಲಿ ಬರೋ ಅಂತದ್ದು ಇವ್ರಿಗೆ ಕೇಳ್ಬೋದಿತ್ತಲ್ವಾ? ನಾನು ಇದೇ ಟೈಮ್ ಇದು ಇಗ್ನೋರೆನ್ಸ್ ಅಲ್ಲ, ಇದು ಸ್ಪೆಷಲ್ ಆಗಿ ಕೊಡುವಂತ ಟೈಮ್ ಇದು. ನಿಂಗೆ ಅರ್ಥ ಆಗಲ್ಲ. ಓಕೆ ಎನಿವೇಸ್, ಈ ಕೋಪ ಗೀಪನ್ನೆಲ್ಲ ಸೈಡ್ ಇಟ್ಬಿಡು. ಹೇಳು, ಲೈಫಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ? ನಿನ್ನನ್ನು ಸಾಯಿಸ್ಬೇಕು ಅಂತ ಇದ್ದೀನಿ, ಅವಾಗ ನೆಮ್ಮದಿಯಾಗಿರ್ತೀನಿ ಅನ್ಸುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇದೆಲ್ಲ ನಿಜವಾದ ಆನ್ಸರ್ ಅಲ್ಲ, ಇದು ಕೋಪದಲ್ಲಿ ಬರ್ತಿರೋ ಆನ್ಸರ್. ಕೂಲ್ ಆದಾಗ ಮತ್ತೆ ಕೇಳೋಣ. ಗೈಸ್ ಇವಾಗ ನಮ್ಮ ಹತ್ರ ಪಿಂಟು ಇದಾರೆ. ಪಿಂಟುನ ಒಂದು ಕಾಮನ್ ಪರ್ಸನ್ ಅನ್ಕೋಬೇಡಿ. ಅಟ್ ಇಸ್ ಯಂಗೆಸ್ಟ್ ಏಜ್ ಎಡಿಟಿಂಗ್ ಕಲ್ತಿದ್ದಾರೆ. ಸಾಫ್ಟ್ವೇರ್ ಸಿಸ್ಟಮ್ ತಾನೇ ಎಡಿಟ್ ಮಾಡೋದು, PC ಮೊಬೈಲ್ ಎಡಿಟಿಂಗ್ ಕಲ್ತಿದ್ದಾರೆ. ಹಿ ಎಡಿಟ್ ಸೋ ವೆಲ್. ಮಂಜು ಬ್ರೋ ಅಕೌಂಟ್ ಚೆಕ್ ಮಾಡಿದಾಗ ಕೆಲವೊಂದು ವಿಡಿಯೋಸ್ ಇವರೇ ಎಡಿಟ್ ಮಾಡಿರೋದು, ಬೆಂಕಿ ಎಡಿಟ್ ಮಾಡ್ತಾರೆ. ಅಂಡ್ ಈ ಏಜ್ ಅಲ್ಲಿ ನನಗೆ ಫೋನ್ ಕೈಗೆ ಬಂದಿತ್ತು ಅಷ್ಟೇ, ಅದ್ ಬಿಟ್ರೆ ಏನೂ ಗೊತ್ತಿಲ್ಲ. ಈ ಏಜ್ ಅಲ್ಲಿ ಈತ PC ಎಲ್ಲ ಎಡಿಟ್ ಮಾಡಿ ಇದು ನಮ್ಮ ಜೊತೆ ಮ್ಯಾಚ್ಗೆಲ್ಲ ಬಂದಿದ್ದಾನೆ. ಆಕ್ಚುಲಿ ಇಟ್ಸ್ ಅನ್ ಅಚೀವ್ಮೆಂಟ್. ಆಕ್ಚುಲಿ ಕಂಗ್ರಾಚುಲೇಷನ್ಸ್. ಎಲ್ಲ ತೇಜು ಬ್ರೋ ಇಂದ, ಸುದೀಪ್ ಬ್ರೋ ಇಂದ. ನೋಡು ಮಾತಾಡೋದು ಕೂಡ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತೇನೆ ಅಂದ್ರೆ ಸೂಪರ್. ಸರಿ ಪಿಂಟು, ನೀನ್ ಹೇಳು, ನಿನ್ ಪ್ರಕಾರ ನೆಮ್ಮದಿಯಾಗಿರ್ಬೇಕಂತ ಎಂತ ಮಾಡೋದು? ನೆಮ್ಮದಿಯಾಗಿರ್ಬೇಕಂದ್ರೆ ಫಸ್ಟ್ ದುಡ್ಡು ಮಾಡಬೇಕು. ದುಡ್ಡು ಮಾಡಿದ್ರೆ ದುನಿಯಾ ಗೈಸ್. ದುಡ್ಡು ಮಾಡು, ಕೆಲಸ ಮಾಡು, ತಿನ್ನು, ಮಲ್ಕ ಅಷ್ಟೇ. ನಿನ್ ಏಜ್ ಎಷ್ಟ? 17. ಇರೋದನ್ನ ಹೇಳ್ತಾ ಇರೋದು, ಬೇರೆದನ್ನ ಹೇಳ್ತಿಲ್ಲ. ಹೋಗೋಣ ಗೈಸ್. ಇಲ್ಲಿವರೆಗೂ ನಾನು ಆದಷ್ಟು ನಾನು ಕಂಡಷ್ಟು ಕ್ರಿಯೇಟರ್ಸ್ ನೋಡಿದ್ದೀನಿ, ತುಂಬಾ ಜನ ಇದ್ದಾರೆ. ಬಟ್ ದೆನ್ ಸಡನ್ ಆಗಿ ಮಾತಾಡೋಣ ಅಂದ್ರೆ ನಂಗೆ ಅವ್ರ ಹೆಸರು ಸಡನ್ ನೆನಪಾಗ್ತಲ್ಲ. ಅದು ಒಂದೇ ಇಶ್ಯೂ. ನಂಗೆ ಇಶ್ಯೂ ಆದ್ರೂ ಕೂಡ ಗುಂಪಲ್ಲಿ ಒಬ್ರನ್ನ ಮಾತಾಡ್ಸಿದ್ರೆ ಚೆನ್ನಾಗಿರಲ್ಲ, ಸಪ್ರೇಟ್ ಆಗಿ ಕರೆದ್ಬಿಟ್ಟೆ ಮಾತಾಡಿಸ್ಬೇಕು. ಅದು ಒಂದೇ ಒಂದು ಕಾರಣಕ್ಕೆ ತುಂಬಾ ಜನರ ಹತ್ರ ಹೋಗಿಲ್ಲ. ನನಗೆ ಬಾಯಿಗೆ ಯಾರ ಹೆಸರು ಬರುತ್ತೆ ಅಥವಾ ಅಪ್ರೋಚ್ ಆಗಿಸ್ ಯಾರ ಹೆಸರು ಕರೆಯೋಕ್ಕಾಗುತ್ತೋ ಅವ್ರ ಹತ್ರ ಮಾತ್ರ ಹೋಗಿದ್ದೀನಿ. ಅದೇ ನೋ ಅಫೆನ್ಸ್, ಆಯ್ತಾ? ಫೈನ್. ಎನಿವೇಸ್, ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಯಾರ್ಯಾರಿಗೆಲ್ಲ ಏನೇನು ನೆಮ್ಮದಿಗೆ ಏನೇನು ಮಾಡಬೇಕು ಅಂತ ಹೇಳೇನೋ ಎಲ್ಲರೂ ಅವ್ರ ಆನ್ಸರ್ ಕೊಟ್ಟಿದ್ದಾರೆ. ಇನ್ ಶಾರ್ಟ್, ಅವ್ರು ಯಾರ್ಯಾರು ಏನೇನು ಆನ್ಸರ್ ಕೊಟ್ಟರೋ ಅವ್ರ ಲೈಫಲ್ಲಿ ಅದೇ ಡಿಫಿಷಿಯೆಂಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇರಿಟೇಟಿಂಗ್ ತೇಜಸ್ ಮಾಡಬೇಕು ಅಂದ್ರೆ ಲೈಕ್ ಮಾಡಿ. ರಾಲೆನ್ಸ್ ಅವ್ರನ್ನ JP ಅವ್ರನ್ನ ಕೇಳಿದಾಗ ಇಬ್ರು ಕೊಟ್ಟಿದ್ದು ಒಂದೇ ಆನ್ಸರ್, ನಿದ್ದೆ ಮಾಡಬೇಕು ಅಂತ. ಇನ್ನು ತುಂಬಾ ಜನ ಕೇಳಿದಾಗ ಅವ್ರವ್ರಲ್ಲಿ ಏನೇನು ಇಶ್ಯೂಸ್ ಇದೆಯೋ ಅದನ್ನೇ ರೆಪ್ರೆಸೆಂಟ್ ಮಾಡಿ ಅದನ್ನ ನೆಮ್ಮದಿ ಅಂತ ಒಂದು ಪಟ್ಟ ಕೊಟ್ಟು ಹೇಳ್ತಾ ಇದ್ರು. ಇವಾಗ ನನ್ನ ಕೇಳಿದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಏನು ಅಂತ ಕೇಳಿದ್ರೆ, ಜೀವನದಲ್ಲಿ ನೆಮ್ಮದಿ ಅನ್ನೋದು ಅದೊಂದು ಅಬ್ಸಲ್ಯೂಟ್ ಪರ್ಫೆಕ್ಷನ್ ಅಲ್ದೇ ಇರೋ ತರ. ಅಂದ್ರೆ ನೆಮ್ಮದಿ ಅನ್ನೋದು ಯಾವ್ದ್ರಲ್ಲೂ ಇಲ್ಲ. ನಿನಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇದ್ರೆ ಅವಾಗಲೇ ನಿನ್ ನೆಮ್ಮದಿ. ಏನಾದ್ರೂ ಒಂದು ಡಿಫಿಷಿಯೆಂಟ್ ಆದ್ರೆ ಅದನ್ನ ಪಡ್ಕೊಳ್ಳೋದ್ರಲ್ಲಿ ನಾವು ನಮ್ಮ ನೆಮ್ಮದಿ ಹುಡುಕ್ತಾ ಇರ್ತೀವಿ. ಅದು ನನ್ಗೆ ಅನ್ಸಿದ್ದು, ಆಯ್ತಾ? ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದೊಂದು ಕಮೆಂಟ್ ಹಾಕ್ಬಿಡಿ. ಏನೇನು ಕಮೆಂಟ್ ಹಾಕಿದ್ರು ನೆಮ್ಮದಿ ಲೆಕ್ಕದಲ್ಲಿ ಅದು ನಿಮ್ಮ ಲೈಫಲ್ಲಿ ಬೇಕಾಗಿರೋ ಡಿಫಿಷಿಯನ್ಸಿ ಅಂತ. ಮೇ ಬಿ ನಿಮ್ಮ ಜನ ಯಾರು ನೋಡ್ಬೇಕು ಅನ್ಕೊಂಡಿರೋ ಅವರು ಅದನ್ನ ನೋಡಿ ನಿಮ್ಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಇದಾಗಿದೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹಿಂಗೆ ಏನಾದ್ರು ಡಿಫ್ರೆಂಟ್ ಕಂಟೆಂಟ್ ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅಂಡ್ ಇಷ್ಟು ಜನರಲ್ಲಿ ಯಾರು ಹೇಳಿಕೆ ನಿಮ್ಗೆ ಇಷ್ಟ ಆಯ್ತು ಅಂತ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ. ಓಕೆ, ನೆಕ್ಸ್ಟ್ ವಿಡಿಯೋಸ್ ಅವ್ರು ಹೇಳೋಕ್ಕಾಗೋದು ಇಷ್ಟೇ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ಬೆಳೆಸ್ತಾ ಇರಿ. ಸ್ವಲ್ಪ ಬೇಗ ಬೆಳೆಯೋಣ. ಫಸ್ಟ್ 100K ಹೊಡೆಯೋಣ. 100K ಓಕೆ, 100K ಹೊಡೆಯೋಣ. ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಸ್ ಅವ್ರು ಹೇಳೋಕ್ಕಾಗೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.